ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಸಮೀಪದ ಕುದಾಪುರದಲ್ಲಿರುವ ಕುರಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಆದೇಶದ ಮೇರೆಗೆ ಹಮ್ಮಿಕೊಂಡಿದ್ದ 118 ಕುರಿಗಳ ಹರಾಜು ಪ್ರಕ್ರಿಯೆಯು ನಿರೀಕ್ಷಿತ ಬೆಲೆ ಲಭಿಸದ ಕಾರಣ ಅನಿವಾರ್ಯವಾಗಿ ಮುಂದೂಡಲ್ಪಟ್ಟಿದೆ. ಕೇಂದ್ರದಲ್ಲಿರುವ ಡೆಕನಿ ತಳಿಯ ಒಂದು ಟಗರು ಮತ್ತು ಮರಿಗಳು ಸೇರಿದಂತೆ ಒಟ್ಟು 118 ಕುರಿಗಳನ್ನು ಹರಾಜು ಮಾಡಲು ಇಲಾಖೆ ಸಿದ್ಧತೆ ನಡೆಸಿತು. ಈ ಕುರಿತು ಮಾಹಿತಿ ನೀಡಿದ ಉಪನಿರ್ದೇಶಕ ಡಾ ಸಿದ್ದೇಶ್, ಡೆಕನಿ ಕುರಿ ತಳಿಯು ಈ ಭಾಗದ ಬಯಲು ಸೀಮೆಯ ವಾತಾವರಣಕ್ಕೆ ಸಮರ್ಪಕವಾಗಿ ಹೊಂದಿಕೊಳ್ಳುತ್ತಿಲ್ಲ. ಆದ್ದರಿಂದ ಇಲಾಖೆಯ ನಿರ್ದೇಶನದಂತೆ ಬಳ್ಳಾರಿ ತಳಿಯನ್ನು ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಈಗಿರುವ ಡೆಕನಿ ಕುರಿಗಳನ್ನು ಹರಾಜು ಮಾಡಲು ನಿರ್ಧರಿಸಲಾಗಿತ್ತು ಎಂದು ವಿವರಿಸಿದ್ದಾರೆ. ಇಲಾಖೆಯು 118 ಕುರಿಗಳಿಗೆ 15 ಲಕ್ಷ ರೂಪಾಯಿ ಮೌಲ್ಯವನ್ನ ನಿಗದಿಪಡಿಸಿತ್ತು. ಆದರೆ ಹರಾಜಿನಲ್ಲಿ ಭಾಗವಹಿಸಿದ್ದ ಬಿಡ್ದಾರರು ಕೇವಲ 4 ಲಕ್ಷ ರೂಪಾಯಿಗೆ ಮಾತ್ರ ಸವಾಲು ಹಾಕಿದ್ರು. ನಿಗದಿಪಡಿಸಿದ ಬೆಲೆ ಮತ್ತು ಬಿಡ್ದಾರರ ಸವಾಲಿನ ಮೊತ್ತದಲ್ಲಿ ದೊಡ್ಡ ಅಂತರವಿದ್ದ ಕಾರಣ ಮುಂದಿನ ಹರಾಜು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಯಿತು. ಇಲಾಖೆಯ ಮುಂದಿನ ಆದೇಶದಂತೆ ಮುಂದಿನ ದಿನಗಳಲ್ಲಿ ಮತ್ತೆ ಸೂಕ್ತ ಪ್ರಕ್ರಿಯೆ ನಡೆಸಿ ಕುರಿಗಳನ್ನು ಹರಾಜುದಾರರಿಗೆ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಕುದಾಪುರ ಹೋಬಣ್ಣ, ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿಯ ಜೊತೆಗೆ ಪಶುಪಾಲನೆಯನ್ನ ಬದುಕಿನ ಅವಿಭಾಜ್ಯ ಅಂಗವನ್ನಾಗಿಸಿಕೊಂಡಿದೆ. ಈ ಬದುಕು ಉಳಿಯಬೇಕೆಂದರೆ ಬಯಲು ಸೀಮೆಯ ಹವಾಗುಣಕ್ಕೆ ಹೊಂದಿಕೊಳ್ಳುವ ತಳಿಗಳ ಸಾಕಾಣಿಕೆಗೆ ಪ್ರೋತ್ಸಾಹ ನೀಡಬೇಕು. ಕುರಿಗಾಹಿಗಳ ಕೌಶಲ್ಯಾಭಿವೃದ್ಧಿಗೆ ಸರ್ಕಾರವು ಇಲಾಖೆಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಅಮೃತ್ ಮಹಲ್ ಅರಣ್ಯ ಪ್ರದೇಶದಲ್ಲಿ ಕುರಿ ಮತ್ತು ಜಾನುವಾರುಗಳಿಗೆ ನೀರು ಶೇಖರಣೆ ಮತ್ತು ಮೇವು ಸಂರಕ್ಷಣಾ ಕಾಮಗಾರಿಗಳನ್ನು ತುರ್ತಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕಿ ವಾಸಂತಿ, ಪಶುವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್, ಅಧೀಕ್ಷಕ ಸತೀಶ್, ಪ್ರಥಮ ದರ್ಜೆ ಸಹಾಯಕ ಎಸ್ಆರ್ ಮಂಚಣ್ಣ ಹಾಗೂ ಸುತ್ತಮುತ್ತಲಿನ ವಿವಿಧ ಹಳ್ಳಿಗಳ ರೈತರು ಉಪಸ್ಥಿತರಿದ್ದರು. ಕುರಿ ಸಂವರ್ಧನಾ ಕೇಂದ್ರ ಮತ್ತು ತರಬೇತಿ ಕೇಂದ್ರ ಕುದಾಪುರ, ಇಲ್ಲಿ ನಾವು ಬಹಿರಂಗ ಹರಾಜನ್ನು ಇಟ್ಕೊಂಡಿದ್ವಿ. ಡೆಕನಿ ತಳಿ ಅಂತ ಒಂದು ತಳಿಯನ್ನು ತೆಗಿಬೇಕು ಅಂತ ಅಂದ್ಕೊಂಡು ಸರ್ಕಾರದಿಂದ ನಮ್ಮ ನಿಗಮದಿಂದ ಆದೇಶ ಆಗಿದ್ದರಿಂದ ಅದನ್ನು ಇವತ್ತು ಬಹಿರಂಗ ಹರಾಜು ಮಾಡೋದಕ್ಕೆ ನಿರ್ಧರಿಸಿದ್ವಿ. ಇವತ್ತು ಬಹಿರಂಗ ಹರಾಜಲ್ಲಿ 10 ಜನ ಪಾಲ್ಗೊಂಡಿದ್ದರು. ಅದರ ಹರಾಜಿನ ಮೊತ್ತದಲ್ಲಿ ಭಾಳ ಬಿಡ್ಡಿದಾರರು ಕಡಿಮೆ ಕೂಗಿರೋದ್ರಿಂದ ನಾವು ಅದನ್ನು ನಮ್ಮ ನಿಗಮ ಮಂಡಳಿಗೆ ಲಾಸ್ ಆಗೋದ್ರಿಂದ ಅದನ್ನು ಹರಾಜನ್ನು ಸಮಾಪ್ತಿಗೊಳಿಸಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮತ್ತೆ ತೂಕಗಟ್ಟಲೆ ಅಥವಾ ನಿಗಮ ಮಂಡಳಿಯಿಂದ ನಿರ್ದೇಶನದಂತೆ ನಾವು ವಿಲೇವಾರಿ ಮಾಡ್ತೀವಿ. ನನ್ನ ಹೆಸರು ಬಿ ಓಬಣ್ಣ ಅಂತೇಳಿ, ಕುದಾಪುರ. ಹಿಂದೆ ಫಾರಮ್ ಇದರಲ್ಲಿ ಭಾಳ ಉತ್ಕೃಷ್ಟವಾದ ಇದಿತ್ತು. ಸುತ್ತಾರಲ್ಲಿ ಇರ್ತಕ್ಕಂತೆಲ್ಲ ಬಡವರು ಯಾರು ಶ್ರೀಮಂತರು ಯಾರು ಇಲ್ಲ. ಇಲ್ಲಿರ್ತಕ್ಕಂಥ ಒಂದು 80ರಿಂದ 60-70 ಜನಾಂಗೆಲ್ಲ ಇದನ್ನ ಕಾವಲೆ ಅವಲಂಬಿಸಿದ್ರು. ಆದ ಕಾರಣ ಇತ್ತೀಚೆಗೆ ನಮಗೀಗ ದೂರದಲ್ಲಿ ಟ್ರೈನಿಂಗ್ ಮಾಡ್ತೀವಿ ಅಂತಾರೆ. ಇಲ್ಲಿ ನಮಗೆ ಸಿಟಿಯವ್ರಿಗೆ ಅದು ಆಗುತ್ತೆ. ನಮಗಿಲ್ಲಿ ಹಳ್ಳಿಯರಿಗೆ ಇವತ್ತು ದಿವಸ ಪರಿಸ್ಥಿತಿಗೆ 50ರಿಂದ 60 ಹಳ್ಳಿ ಜನಾಂಗಕ್ಕೆ ಇವತ್ತು ಟ್ರೈನಿಂಗ್ ಸೆಂಟ್ರ್ ಭಾರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಸೆಂಟ್ರ್ ಇದೆ. ಅದಕ್ಕೆ ಅನುದಾನ ಕೊರತೆ ಇದೆ. ಅನುದಾನ ಕೊಡಬೇಕು ಅಂತ ನಾವು ಅವ್ರಿಗೆ ಒತ್ತಾಯಿಸ್ತೀವಿ. ಹಿಂದೆ ಇವರು ಕುಮಾರ್ ಸಾಹೇಬ್ ಅಂತೇಳಿ ಡಿ ಡಿ ಇವರು ಇಲ್ಲೇ ಇದ್ರು, ಅವರೆಲ್ಲ ಗೊತ್ತಿದೆ ಅವರಿಗೆ. ಆದರೂ ಅವರು ಇದ್ರ ಬಗ್ಗೆ ಯಾಕೋ ಸ್ವಲ್ಪ ತಲೆ ಕೆಡಿಸ್ಕೊಂತಾರೆ. ಯಾಕಂತೇಳಿದ್ರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಚಿತ್ರದುರ್ಗದಲ್ಲಿ ಮಾಡ್ತಾರೆ. ಇಲ್ಲಿಂದ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಗೆ ಇವತ್ತಿನ ದಿವಸದಲ್ಲಿ ಟ್ರೈನಿಂಗ್ ಸೆಂಟ್ರು ಇದು ಮಾಡೋಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯರಿಗೆ ಅನುಕೂಲ ಆಗುತ್ತೆ. ಆದ ಕಾರಣ ತಾವು ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ಡಿ ಸಾಹೇಬ್ ಅವರು ಮನಸ್ಸು ಮಾಡಿ ಇದ್ರ ಬಗ್ಗೆ ನಮಗೆ ಇದು ಮಾಡಬೇಕು. ಆದರೆ ಇಲ್ಲಿ ಕುರಿಗೆ ಮೇವಿನ ಸಮಸ್ಯೆ ಈಗ ಪರವಾಗಿಲ್ಲ ಇದ್ದಿದ್ರಲ್ಲಿ ಇಷ್ಟು ದಿವಸ ಮೇವಿನ ಸಮಸ್ಯೆ ಇತ್ತಿಲ್ಲ ಅನ್ನೋಲ್ಲ. ಅದರಲ್ಲಿ ಇವತ್ತು ಮೇಂಟೈನ್ ಮಾಡಿ ಅವರು ಕುರಿಗಳು ಉಳಿಸ್ಕೊಂಡಿದ್ದಾರೆ. ಆದ ಕಾರಣ ನೀವು ದಯವಿಟ್ಟು ಇಲ್ಲಿ ಟ್ರೈನಿಂಗ್ ಸೆಂಟ್ರಿನಲ್ಲಿ ಇದು ಮಾಡಿ ಟ್ರೈನಿಂಗ್ ಸೆಂಟ್ರಿನಲ್ಲಿ ಇವರಿಗೆ ಟ್ರೈನಿಂಗ್ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಜನಗಳಿಗೆ, ಹಳ್ಳಿ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಕುರಿಗಳ ಸಂಖ್ಯೆ ಕಡಿಮೆ ಐತಿ. ಇನ್ನೂ ಸ್ವಲ್ಪ ಅನುದಾನ ನೀಡಿದರೆ ಇವತ್ತೇನು ನೀವೇನು ಹವಾಮಾನ ಬದಲಾವಣೆ ಅಂತೇಳಿ ಮಾಡ್ತಿದ್ರಲ್ಲ, ಸಂತೋಷ. ಅದು ನಮ್ಮ ಬಳ್ಳಾರಿ ಡೆಕನಿ ಕುರಿ ತೆಗಿತೀವಿ ಅಂದಮೇಲೆ ನಮ್ಮ ಬಳ್ಳಾರಿ ಕುರಿ ನಾಟಿ ಕುರಿ ಹಾಕೋದ್ರಿಂದ ಇಲ್ಲಿ ಉತ್ಕೃಷ್ಟವಾಗಿ ಬರುತ್ತೆ. ಆ ದೃಷ್ಟಿಯಿಂದ ನಮ್ಗೆ ಇನ್ನೂ ಸ್ವಲ್ಪ ಅನುದಾನ ಕೊಟ್ಟು ಇಲ್ಲಿ ಫಾರಮ್ ಇಂಪ್ರೂವ್ ಮಾಡಿದ್ರೆ ಇಲ್ಲಿ 10 ಹಳ್ಳಿ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ. ಇದು ಹಿಂದೆ 10,500 ಎಕರೆ ಇತ್ತಿದ್ದು, 1 ಎಕರೆ ಎಲ್ಲ 2 ಎಕರೆ ಅಲ್ಲ, ಅದರೆಲ್ಲ ಏನೇನು ಎಲ್ಲರೂ ಅಲ್ಲಿ ಹಂಚ್ಕೊಂಡು ತಿಂದು ಇವತ್ತು ಇಷ್ಟು ಉಳ್ಕೊಂಡಿದೆ. ಆ ದೃಷ್ಟಿಯಿಂದ ನೀವು ನಮಗೆ ಇಲ್ಲಿ ಈಗ ಕುದಾಪುರ ಕುರಿ ಫಾರಮ್ಗೆ
ಅನುದಾನ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಫಾರ್ಮ್ಗೆ ಒಂದು ತಳಿಯನ್ನು ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಆದೇಶ ಆಗಿರೋದ್ರಿಂದ ನಾವು ಡೆಕ್ಕನಿ ತಳಿ, ಇಲ್ಲಿ 2 ತಳಿ ಇದ್ದಾವೆ, ಬಳ್ಳಾರಿ ಮತ್ತು ಡೆಕ್ಕನಿ ತಳಿ ಅಂತ 2 ತಳಿಗಳಿದ್ದಾವೆ. ಈಗ ಡೆಕ್ಕನಿ ತಳಿಯನ್ನು ಈ ವಾತಾವರಣಕ್ಕೆ ಅತಿ ಇದಾಗಿ ಅಡ್ಜಸ್ಟ್ ಆಗುವಂಥ ಕುರಿ ಅಂದರೆ ಬಳ್ಳಾರಿ ತಳಿ ನಮ್ಮ ಈ ಚಳ್ಳಕೆರೆ ಈ ಭಾಗದಲ್ಲಿ ಇರುತ್ತೆ. ಹಾಗಾಗಿ ಡೆಕ್ಕನಿ ತಳಿನ ಮಾತ್ರ, ಡೆಕ್ಕನಿ ತಳಿನೂ ಅಡ್ಜಸ್ಟ್ ಆಗೋದ್ರಿಂದ ಬಟ್ ಬಳ್ಳಾರಿ ತಳಿಗಿಂತ ಡೆಕ್ಕನಿ ತಳಿ ಸ್ವಲ್ಪ ಇದರಿಂದ ಆ ತಳಿನ ತೆಗೆದುಬಿಟ್ಟು ಬಳ್ಳಾರಿ ತಳಿಗಿಂದು ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ನಮಗೆ ಮೇಲಿನಿಂದ ಆದೇಶ ಇರೋದ್ರಿಂದ ಇವತ್ತು ಬಹಿರಂಗವಾಗಿ ಹರಾಜು ಮಾಡ್ತಾಯಿದ್ದೀವಿ. ನಮಗೆಲ್ಲ ಈ ಇದಕ್ಕೆ ಸ್ವಾಗತ ಬಯಸ್ತಾ ನನ್ನ ಈ ರೈತರು ಮತ್ತು ನಮ್ಮ ಕೇಂದ್ರಕ್ಕೆ ಇದು ಮಾಡ್ತಾರೆ ಕೇಳ್ಕೊಂತ ಬಹಿರಂಗ ರಾಜ್ಯನ ಸಮಿತಿಯ ಅಧ್ಯಕ್ಷ ಮೇಡಮ್ ಹಾಗೂ ಸದಸ್ಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಡಾಕ್ಟರ್ ಜಗದೀಶ್ ಸರ್ ಅವರ ಅನುಮತಿ ಕೇಳ್ತಾ 117 ಹೆಣ್ಣು ಕುರಿ, 2 ಹೆಣ್ಣು ಮರಿ ಸೇರಿ ಚಿಕ್ಕ ಮರಿ ಇದ್ದಾವೆ, 2 ತಿಂಗಳ ಮರಿಗಳು, ಅವು ಸೇರ್ಕೊಂಡು 117, 1 ಟಗರು ಇಲ್ಲೇ ಇದ್ದಾವೆ. ನೋಡಿದ್ದೀವಿ, ಇವನ್ನ ವಿಲೇವಾರಿ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು